ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ 6th ಸೆಮಿಸ್ಟರ್ ಬಿ.ಕಾಮ್ ಅಲ್ಲಿ ಇರ್ತಕ್ಕಂಥ ಸ್ಟೂಡೆಂಟ್ಸು ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 2 ಏನಿದೆ ಅದರಲ್ಲಿ ಕನ್ಸಾಲಿಡೇಟೆಡ್ ಅಂಡ್ ಸಪರೇಟ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ಗ್ರೂಪ್ ಎಂಟಿಟೀಸ್ ಅಲ್ಲಿ ಗುಡ್ವಿಲ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡೋದ್ರ ಮೇಲೆ ಕೆಲವೊಂದು ಕ್ವಶನ್ಸ್ ಅನ್ನ ನಿಮಗೆ ಕೇಳ್ತಾರೆ ಎಕ್ಸಾಮಿನೇಷನ್ಸ್ ಅಲ್ಲಿ. ಸೆಕ್ಷನ್ ಬಿ ನಲ್ಲೂ ಕೇಳ್ತಾರೆ, ಸೆಕ್ಷನ್ ಸಿ ನಲ್ಲೂ ಕೇಳ್ತಾರೆ. ಸೊ ಆ ಒಂದು ಗುಡ್ವಿಲ್ ಅನ್ನ ಹೇಗೆ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಬನ್ನಿ. ಪ್ರಾಬ್ಲಮ್ಸ್ ಆನ್ ಗುಡ್ ವಿಲ್ ಮೇಲೆ ಯಾವ ಥರ ಕ್ವಶನ್ಸ್ ಇದೆ, ಹೇಗೆ ಆನ್ಸರ್ ಮಾಡೋದು ನೋಡ್ತಾ ಹೋಗೋಣ. ಫಸ್ಟ್ ಪ್ರಾಬ್ಲಮ್ ಏನು ಹೇಳುತ್ತೆ ಅಂದರೆ, ಲೀಲಾ ಲಿಮಿಟೆಡ್ ಅಕ್ವೈರ್ಡ್ ಆಲ್ ದಿ ಆರ್ಡಿನರಿ ಶೇರ್ಸ್ ಆಫ್ ಶೀಲಾ ಲಿಮಿಟೆಡ್ ಫಾರ್ ₹16 lakh ಆನ್ 31st 3/2022. ಸೊ ಇಲ್ಲಿ ಏನು ಹೇಳ್ತಾ ಇದೆ ಆ ಸೆಂಟೆನ್ಸ್ ಏನಂತ ಹೇಳಿದ್ರೆ, ನೋಡಿ, ಲೀಲಾ ಲಿಮಿಟೆಡ್ ಅಕ್ವೈರ್ಡ್ ಮಾಡ್ಕೊಂಡಿದೆ ಆಲ್ ದಿ ಆರ್ಡಿನರಿ ಶೇರ್ಸ್. ಸೊ ಆಲ್ ದಿ ಆರ್ಡಿನರಿ ಶೇರ್ಸ್ ಅನ್ನ ಅಕ್ವೈರ್ ಮಾಡ್ಕೊಂಡಿದೆ. ನೋಡಿ, ಆಲ್ ದಿ ಆರ್ಡಿನರಿ ಶೇರ್ಸ್ ಅಂದ್ರೆ ಎಲ್ಲ ಶೀಲಾ ಲಿಮಿಟೆಡ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಶೇರ್ಸ್ ಅನ್ನು ಕೂಡ ಸೊ ಲೀಲಾ ಲಿಮಿಟೆಡ್ ಅಕ್ವೈರ್ ಮಾಡ್ಕೊಂಡಿದೆ ಅಂತ ಹೇಳಿದ್ದಾರೆ. ಆಲ್ ದಿ ಶೇರ್ಸ್, ಎಲ್ಲಾ ಶೇರ್ಸ್ ಅನ್ನ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಈ ವರ್ಡ್ ಗೊತ್ತಿರಬೇಕು, ಆಲ್. ಆಲ್ ಅಂದ್ರೆ ಎಲ್ಲಾ ಶೇರ್ಸ್ ಅನ್ನ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಅಂತ ಅರ್ಥ. ಎಷ್ಟಕ್ಕೆ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಅಂದರೆ 16 lakh rupeesಗೆ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ದಿಸ್ ಇಸ್ ವಾಸ್ 16 lakh rupees. ಎಷ್ಟು ಅಮೌಂಟ್ಗೆ ಅಂದರೆ 16 lakh rupeesಗೆ ಅಕ್ವೈರ್ ಮಾಡ್ಕೊಂಡಿದ್ದಾರೆ. 31st 3/2022 ನಲ್ಲಿ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಅಂತ. ಅಂಡ್ ಡ್ರಾಫ್ಟೆಡ್ ಸ್ಟೇಟ್ಮೆಂಟ್ ಆಫ್ ಫಿನಾನ್ಷಿಯಲ್ ಪೊಸಿಷನ್ ಆನ್ ದಿ ಸೇಮ್ ಡೇಟ್ ವಾಸ್ ಆಸ್ ಫಾಲೋಸ್. ಅವತ್ತಿನ ದಿನ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಏನು ಹೇಳ್ತಾ ಇದೆ ಅಂತ ಹೇಳಿದ್ಬಿಟ್ಟು ಅದನ್ನ ನಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ಶೀಲಾ ಲಿಮಿಟೆಡ್ ಏನ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಇದೆ ಅವತ್ತಿನ ದಿನ ಅಂತ ಹೇಳ್ಬಿಟ್ಟು. ಸೊ ಶೀಲಾ ಲಿಮಿಟೆಡ್ ದ ಫಿನಾನ್ಷಿಯಲ್ ಪೊಸಿಷನ್ ಅಂದ್ರೆ ಬ್ಯಾಲೆನ್ಸ್ ಶೀಟ್ ಅನ್ನ ಕೊಟ್ಟಿದ್ದಾರೆ ಅಂತ ಅರ್ಥ. ಫಿನಾನ್ಷಿಯಲ್ ಪೊಸಿಷನ್ ಅಂದ್ರೆ ಬ್ಯಾಲೆನ್ಸ್ ಶೀಟ್ ಅವತ್ತಿನ ದಿನ ಏನಿದೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಅದು ಮೋಸ್ಟ್ ಇಂಪಾರ್ಟೆಂಟ್ ನಿಮಗೆ ಗೊತ್ತಾಗಬೇಕಾಗಿರೋದೇನಪ್ಪ ಅಂದ್ರೆ, ನೋಡಿ, ಲೀಲಾ ಲಿಮಿಟೆಡ್ ಅಕ್ವೈರ್ ಮಾಡ್ಕೊಳ್ತಾ ಇದೆ ಆಲ್ ದಿ ಆರ್ಡಿನರಿ ಶೇರ್ಸ್ ಆಫ್ ಶೀಲಾ ಲಿಮಿಟೆಡ್. ಸೊ ಎಲ್ಲಾ ಶೇರ್ಸ್ ಅನ್ನ ಶೀಲಾ ಲಿಮಿಟೆಡ್ಗೆ ಸಂಬಂಧಪಟ್ಟ ಎಲ್ಲಾ ಶೇರ್ಸ್ ಅನ್ನ ಅಕ್ವೈರ್ ಮಾಡ್ಕೊಂಡಿದ್ದಾರೆ. 16 lakh rupeesಗೆ ಅಕ್ವೈರ್ ಮಾಡ್ಕೊಂಡಿದ್ದಾರೆ. 31st 3/2022 ನಲ್ಲಿ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಅಂಡ್ ಡ್ರಾಫ್ಟೆಡ್ ದಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಪೊಸಿಷನ್ಸ್ ಅನ್ನ ಡ್ರಾಫ್ಟ್ ಮಾಡಿದ್ದಾರೆ. ಅವತ್ತಿನ ದಿನ ಶೀಲಾ ಲಿಮಿಟೆಡ್ ಏನ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ತೋರಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಕರೆಂಟ್ ಅಸೆಟ್ಸ್ 12 lakh ಇದೆಯಂತೆ. ಟೋಟಲ್ 12 lakh ಕೊಟ್ಬಿಟ್ಟಿದ್ದಾರೆ. ಬರೀ ಕರೆಂಟ್ ಅಸೆಟ್ಸ್ ಮಾತ್ರ 12 ಲಕ್ಷ ಇದೆಯಂತೆ. ಈಕ್ವಿಟಿ ಅಂದ್ ಎಷ್ಟಿದೆ ಅಂದ್ರೆ 1 lakh ಆರ್ಡಿನರಿ ಶೇರ್ಸ್ ಆಫ್ ₹10,000 10 ಈಚ್ ಇದೆಯಂತೆ. 10 lakh rupees ಇದೆ. ಅಂದ್ರೆ ಟೋಟಲ್ ಇರೋದೆಷ್ಟು 1 ಲಕ್ಷ ಆರ್ಡಿನರಿ ಶೇರ್ಸ್ ಶೀಲಾ ಲಿಮಿಟೆಡ್ ಅಲ್ಲಿ ಇದೆ. ಲೀಲಾ ಲಿಮಿಟೆಡ್ ಎಷ್ಟು ಅಕ್ವೈರ್ ಮಾಡ್ಕೊಂಡಿದೆ? ಆಲ್, ಎಲ್ಲಾ ಶೇರ್ಸ್ ಅನ್ನ ಅಕ್ವೈರ್ ಮಾಡ್ಕೊಂಡಿದೆ ಅಂತ ಹೇಳಿದ್ದಾರೆ. ರಿಟೈನ್ಡ್ ಅರ್ನಿಂಗ್ಸ್ 2 lakh rupees ಇದೆಯಂತೆ. ರಿಟೈನ್ಡ್ ಅರ್ನಿಂಗ್ಸ್ ಅಂದ್ರೆ ದಟ್ ಈಸ್ ಸರ್ಪ್ಲಸ್, ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಂತ ಏನ್ ಟ್ರೀಟ್ ಮಾಡ್ತೀರಾ, ರಿಟೈನ್ಡ್ ಅರ್ನಿಂಗ್ಸ್ ಅನ್ನ ಸೊ 2 lakh rupees ಇದೆ ಅಂತ ಹೇಳಿದ್ದಾರೆ. ಕ್ಯಾಲ್ಕುಲೇಟ್ ಗುಡ್ ವಿಲ್ ಆಸ್ ಪರ್ ಇಂಡಿಯಾಸ್ 103 ಪ್ರಕಾರ ಗುಡ್ ವಿಲ್ ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂತ ಕೇಳಿದ್ದಾರೆ. ಸೊ ನೋಡಿ, ಈ ತರ ಒಂದು ಕ್ವಶನ್ಸ್ ನಿಮಗೆ ಕೇಳ್ತಾರೆ. ಸೊ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ಯಾರು ಯಾವ ಕಂಪನಿಯನ್ನು ಅಕ್ವೈರ್ ಮಾಡ್ಕೊಂಡಿದ್ದಾರೆ ಅಂತ. ಲೀಲಾ ಲಿಮಿಟೆಡ್ ಶೀಲಾ ಲಿಮಿಟೆಡ್ ಅನ್ನ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಎಷ್ಟು ಶೇರ್ಸ್ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಈ ಕ್ವಶನ್ ಅಲ್ಲಿ ಆಲ್ ದಿ ಶೇರ್ಸ್ ಅಂದ್ರೆ ಶೀಲಾ ಲಿಮಿಟೆಡ್ ಅಲ್ಲಿ ಎಷ್ಟಿರೋದಪ್ಪ 1 ಲಕ್ಷ ಆರ್ಡಿನರಿ ಶೇರ್ಸ್ ಏನಿದೆ, ಎಂಟೈರ್ 1 lakh ಶೇರ್ಸ್ ಅನ್ನ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ನೋಡಿ, ಯಾವಾಗ ಎಲ್ಲಾ ಶೇರ್ಸ್ ಅನ್ನ ಅಕ್ವೈರ್ ಮಾಡ್ಕೊಂಡಿದ್ದಾರೆ, ಆಲ್ ದಿ ಶೇರ್ಸ್ ಅನ್ನ ಅಕ್ವೈರ್ ಮಾಡ್ಕೊಂಡ್ರೆ ದೇರ್ ಇಸ್ ನೋ ಮೈನಾರಿಟೀಸ್, ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಬರೋದೇ ಇಲ್ಲ. ಯಾಕೆಂದ್ರೆ ಎಲ್ಲಾ ಶೇರ್ಸ್ ನ ಅಕ್ವೈರ್ ಮಾಡ್ಕೊಂಡ್ರೆ ಮೈನಾರಿಟೀಸ್ ಇರೋದಿಲ್ಲ, NCI ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಬರೋದಿಲ್ಲ. ಸೊ ಓನ್ಲಿ ಎಲ್ಲಾ ಶೇರ್ಸ್ ನ ಬದಲು ಸಮ್ ಪಾರ್ಟ್ ಆಫ್ ಶೇರ್ಸ್ ನ ಅಕ್ವೈರ್ ಮಾಡ್ಕೊಂಡಿದೆ, ರಿಮೈನಿಂಗ್ ಪಾರ್ಟ್ ಬಂದು ಮೈನಾರಿಟೀಸ್ ಹೋಗ್ತಿತ್ತು, ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಬರ್ತಿತ್ತು. ಬಟ್ ಈ ಕ್ವಶನ್ ಅಲ್ಲಿ ಲೀಲಾ ಆಲ್ ದಿ ಆರ್ಡಿನರಿ ಶೇರ್ಸ್ ಆಫ್ ಶೀಲಾ ಲಿಮಿಟೆಡ್ ಫಾರ್ ₹16 lakh ಅಂತ ಹೇಳಿದ್ದಾರೆ. ಅಂದ್ರೆ ಶೀಲಾ ಲಿಮಿಟೆಡ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಶೇರ್ಸ್ ನ ಅಕ್ವೈರ್ ಮಾಡಿಕೊಂಡು ನಮ್ಗೆ ಗುಡ್ ವಿಲ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂತ ಹೇಳಿದ್ದಾರೆ. ಇದು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂದ್ರೆ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ ಅಷ್ಟೇ. ಕರೆಂಟ್ ಅಸೆಟ್ಸ್ 12 ಲಕ್ಷ ಇದೆಯಂತೆ, ಟೋಟಲ್ ಅದೊಂದೇ ಕೊಟ್ಟಿರೋದು. ಈಕ್ವಿಟಿ ಅಂಡ್ ಲಯಬಿಲಿಟಿ ಸೈಡು ಈಕ್ವಿಟಿ ಕೊಟ್ಟಿದ್ದಾರೆ. 1 ಲಕ್ಷ ಆರ್ಡಿನರಿ ಶೇರ್ಸ್ 10 rupees ಇದೆ, 10 lakh ಇದೆಯಂತೆ. ರಿಟೈನ್ಡ್ ಅರ್ನಿಂಗ್ಸ್ 2 lakh ಇದೆ, ಟೋಟಲ್ 12 lakh ಕೊಟ್ಟಿದ್ದಾರೆ. ನಮಗೆ ಗುಡ್ ವಿಲ್ ನ ಕ್ಯಾಲ್ಕುಲೇಷನ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಈ ತರ ಕ್ವಶನ್ಸ್ ಕೊಟ್ಟಾಗ ನೀವು ಹೇಗೆ ಆನ್ಸರ್ ಮಾಡಬೇಕಪ್ಪ ಅಂತ ಹೇಳಿದ್ರೆ, ಸೊ ಈ ತರ ಕ್ವಶನ್ಸ್ ಅನ್ನ ಕೊಟ್ಟಾಗ ನೀವು ಈ ತರ 2 ಕಾಲಮ್ ಹಾಕೊಳ್ಳಿ. ಕ್ಯಾಲ್ಕುಲೇಷನ್ ಆಫ್ ಗುಡ್ ವಿಲ್, ಒಂದು ಕಾಲಮ್ ಪರ್ಟಿಕ್ಯುಲರ್ಸ್, ಇನ್ನೊಂದು ಕಾಲಮ್ ಅಮೌಂಟ್ ಕಾಲಮ್. ಫಸ್ಟ್ ನೀವು ಗುಡ್ ವಿಲ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಅಂದ್ರೆ ಫಸ್ಟ್ ನೀವೇನ್ ತಗೋಬೇಕಪ್ಪ ಅಂತ ಹೇಳಿದ್ರೆ,
ನೋಡಿ ಇಲ್ಲಿ ಯಾರು ಅಕ್ವೈರ್ ಮಾಡ್ಕೊಳ್ತಾ ಇರೋದು ಅಂದ್ರೆ ಲೀಲಾ ಲಿಮಿಟೆಡ್ ಅಕ್ವೈರ್ ಮಾಡ್ಕೊಳ್ತಾ ಇದೆ, ಎಲ್ಲಾ ಶೇರ್ಸ್ ಅನ್ನ ಅಕ್ವೈರ್ ಮಾಡ್ಕೊಳ್ತಾ ಇದೆ. ಆ ಅಕ್ವೈರ್ ಮಾಡ್ಕೊಳ್ಳೋಕೆ ಎಷ್ಟು ಅಮೌಂಟ್ಗೆ ಅಕ್ವೈರ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಕ್ವಶನ್ ಅಲ್ಲಿ ಕೊಟ್ಟಿರ್ತಾರೆ. ಇಲ್ಲಿ ಹೇಳಿದೆ ನೋಡಿ, ಲೀಲಾ ಲಿಮಿಟೆಡ್ ಅಕ್ವೈರ್ಡ್ ಆಲ್ ದಿ ಆರ್ಡಿನರಿ ಶೇರ್ಸ್ ಆಫ್ ಶೀಲಾ ಲಿಮಿಟೆಡ್ ಫಾರ್ ₹16 lakh ಅಕ್ವೈರ್ ಮಾಡ್ಕೊಂಡಿದ್ದಾರೆ. ದಿಸ್ ಇಸ್ ಕನ್ಸಿಡರೇಷನ್. ಆ ಎಲ್ಲಾ ಶೇರ್ಸ್ ಅನ್ನ ಅಕ್ವೈರ್ ಮಾಡ್ಕೊಳ್ಳೋಕೆ 16 ಲಕ್ಷನ ಪೇಮೆಂಟ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಸೊ ಹಾಗೆ ಗುಡ್ ವಿಲ್ ಅನ್ನ ಕ್ಯಾಲ್ಕುಲೇಷನ್ಸ್ ಮಾಡ್ಬೇಕಾದ್ರೆ ನೀವು ಫಸ್ಟ್ ಏನ್ ತಗೋಬೇಕಪ್ಪ ಅಂದ್ರೆ ಕನ್ಸಿಡರೇಷನ್ 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 ಟ್ರಾನ್ಸ್ಫರ್ ಕನ್ಸಿಡರೇಷನ್ ಟ್ರಾನ್ಸ್ಫರ್ಡ್ ಎಷ್ಟು ಕನ್ಸಿಡರೇಷನ್ಸ್ ಅನ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸೊ ಟೋಟಲ್ ಕನ್ಸಿಡರೇಷನ್ಸ್ ಎಷ್ಟು ಕೊಡ್ತಾ ಇರೋದು ₹16 lakh ಕನ್ಸಿಡರೇಷನ್ಸ್ ಅನ್ನ ಅಂದ್ರೆ ಅಮೌಂಟ್ ಅನ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಸೊ ಬಿಕಾಸ್ ಆಫ್ ಎಲ್ಲಾ ಶೇರ್ಸ್ ಅನ್ನ ಅಕ್ವೈರ್ ಮಾಡ್ಕೊಳ್ಳೋಕೆ ಕನ್ಸಿಡರೇಷನ್ಸ್ ಅನ್ನ 16 ಲಕ್ಷನ ಕೊಡ್ತಾ ಇದ್ದಾರೆ. ಸೊ ಇದು ಕನ್ಸಿಡರೇಷನ್ಸ್. ಲೀಲಾ ಲಿಮಿಟೆಡ್ ಶೀಲಾ ಲಿಮಿಟೆಡ್ ಅಲ್ಲಿ ಎಲ್ಲಾ ಶೇರ್ಸ್ ಅನ್ನ ಅಕ್ವೈರ್ ಮಾಡ್ಕೊಂಡಿರೋದಕ್ಕೆ ₹16 ಲಕ್ಷ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ದಟ್ ಇಸ್ ಕನ್ಸಿಡರೇಷನ್ ಟ್ರಾನ್ಸ್ಫರ್ಡ್ ಅಂತ ಕರಿತೀವಿ. ಮೊದಲು ನೀವು ಕನ್ಸಿಡರೇಷನ್ಸ್ ಅನ್ನೇ ಟ್ರಾನ್ಸ್ಫರ್ ಅನ್ನ ಮಾಡಬೇಕು. ಇದ್ರಲ್ಲಿ ನೀವು ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಕ್ವಶನ್ ಅಲ್ಲಿ ಇದೆಯಾ ಅಂತ ಹೇಳಿದ್ರೆ ಇಲ್ಲ, ನಾನ್ ಕಂಟ್ರೋಲಿಂಗ್ ಇದೆ. ಏನಕ್ಕೆ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನೋಡಿ, ಶೀಲಾ ಲಿಮಿಟೆಡ್ ಅಲ್ಲಿ ಇರೋದು 1 ಲಕ್ಷ ಆರ್ಡಿನರಿ ಶೇರ್ಸ್. ಲೀಲಾ ಲಿಮಿಟೆಡ್ ಏನ್ ಮಾಡಿದೆ, ಆಲ್ ದಿ ಶೇರ್ಸ್ ಎಲ್ಲ ಎಂಟೈರ್ ಶೇರ್ಸ್ ಅನ್ನ ಎಲ್ಲ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಯಾವುದೇ ತರದ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಬರಲ್ಲ. ಯಾವಾಗ ವೆನ್ ಹೋಲ್ಡಿಂಗ್ ಕಂಪನಿ ಅಕ್ವೈರ್ಡ್ ಆಲ್ ದಿ ಶೇರ್ಸ್, ಎಲ್ಲಾ ಶೇರ್ಸ್ ಅನ್ನ ಅಕ್ವೈರ್ ಮಾಡ್ಕೊಂಡ್ರೆ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಬರಲ್ಲ. ಹಾಗಾಗಿ ಈ ಕ್ವಶನ್ ಅಲ್ಲಿ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಇಲ್ಲ. ಸೊ ದಟ್ ಡೈರೆಕ್ಟ್ ಆಗಿ ನಾನು ಏನ್ ಮಾಡ್ತೀನಿ ಅಂದ್ರೆ ಕನ್ಸಿಡರೇಷನ್ ಟ್ರಾನ್ಸ್ಫರ್ ಮಾಡಿರೋದ್ರಲ್ಲಿ ಲೆಸ್ ಏನನ್ನ ಲೆಸ್ ಮಾಡ್ಬೇಕಪ್ಪ ಅಂದ್ರೆ ಫೇರ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಅಕ್ವೈರ್ಡ್. ಸೊ ನೀವು ಲೆಸ್ ಫೇರ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಅಕ್ವೈರ್ಡ್ ಅನ್ನ ಲೆಸ್ ಮಾಡಬೇಕು. ಏನಪ್ಪಾ ಫೇರ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಅಕ್ವೈರ್ಡ್ ಅಂದ್ರೆ ಎಷ್ಟು ತಗೊಂಡು ಹೋಗ್ತಾ ಇದೆ, ಏನೇನು ಅಕ್ವೈರ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಹೇಳಿದ್ರೆ, ಸೊ ನೋಡಿ, 1 ಲಕ್ಷ ಈಕ್ವಿಟಿ ಶೇರ್ಸ್ ಅನ್ನ ಫುಲ್ ಅಕ್ವೈರ್ ಮಾಡ್ಕೊಂಡಿದ್ದಾನೆ ಅಂತ ಅರ್ಥ. ಸೊ ಎಂಟೈರ್ ಅಮೌಂಟ್ ಅನ್ನ ಅಕ್ವೈರ್ ಮಾಡ್ಕೊಂಡು ಹೋಗಿದ್ದಾನೆ. ಸೊ ಎಲ್ಲ ಶೇರ್ಸ್ ಅನ್ನ ಅಕ್ವೈರ್ ಮಾಡ್ಕೊಂಡಿರೋದ್ರಿಂದ ಸೊ ಆರ್ಡಿನರಿ ಶೇರ್ ಕ್ಯಾಪಿಟಲ್ ಫುಲ್ ಅಕ್ವೈರ್ ಮಾಡ್ಕೊಂಡು ಹೋಗಿದ್ದಾನೆ. ಸೊ ಎಂಟೈರ್ ಶೇರ್ಸ್ ಅನ್ನ ಅಕ್ವೈರ್ ಮಾಡ್ಕೊಂಡಿರೋದ್ರಿಂದ ಆರ್ಡಿನರಿ ಶೇರ್ ಕ್ಯಾಪಿಟಲ್ ಎಷ್ಟು ಬರುತ್ತೆ, ಸೊ ₹10 lakh ಏನ್ ಕೊಟ್ಟಿದ್ದಾರೆ, ₹10 lakh ಫುಲ್ ಅಕ್ವೈರ್ ಮಾಡ್ಕೊಂಡಿದ್ದಾನೆ. ಯಾಕಂದ್ರೆ ಆಲ್ ದಿ ಶೇರ್ಸ್ ಅಂತ ಹೇಳಿದ್ರೆ 1 ಲಕ್ಷ ಶೇರ್ಸ್ ನ ಅಕ್ವೈರ್ ಮಾಡ್ಕೊಂಡಿದ್ದಾನೆ, ಇಂಟು ₹10 ಮಾಡಿದ್ರೆ ನನಗೆ ₹10 lakh ಬರುತ್ತೆ. ಎಲ್ಲಾ ಶೇರ್ಸ್ ನ ಅಕ್ವೈರ್ ಮಾಡ್ಕೊಂಡು ಹೋಗಿದ್ದಾರೆ ಅಂದ್ರೆ ಡೈರೆಕ್ಟ್ ಆಗಿ ಎಂಟೈರ್ ಆರ್ಡಿನರಿ ಶೇರ್ ಕ್ಯಾಪಿಟಲ್ ಏನಿರುತ್ತೆ ಆ ಎಂಟೈರ್ ಶೇರ್ ಕ್ಯಾಪಿಟಲ್ ನ ನಾವು ಲೆಸ್ ಮಾಡಬೇಕು. ಸೊ ಲೆಸ್ ಫೇರ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಅಕ್ವೈರ್ಡ್, ಒಂದು ಆರ್ಡಿನರಿ ಶೇರ್ ಕ್ಯಾಪಿಟಲ್ ನ ಲೆಸ್ ಮಾಡಬೇಕು. ಇನ್ನೊಂದು ರಿಟೈನ್ಡ್ ಅರ್ನಿಂಗ್ಸ್ ಕೊಟ್ಟಿದ್ದಾರೆ, ₹2 lakh ಇದೆ. ಈ ರಿಟೈನ್ಡ್ ಅರ್ನಿಂಗ್ಸ್ ಅನ್ನು ಕೂಡ ನಾವು ಎಂಟೈರ್ ಅಮೌಂಟ್ ಅನ್ನ ಲೆಸ್ ಮಾಡ್ತೀವಿ. ಏನಕ್ಕೆ ಎಂಟೈರ್ ಅಮೌಂಟ್ ಅನ್ನ ನಾನು ಲೆಸ್ ಮಾಡ್ತೀನಿ ಅಂತ ಹೇಳಿದ್ರೆ, ಈ ಒಂದು ಕ್ವಶನ್ಸ್ ಅಲ್ಲಿ ದೇರ್ ಇಸ್ ನೋ ಮೈನಾರಿಟೀಸ್ ಇಲ್ಲ. ಸೊ ಹಾಗಾಗಿ ಮೈನಾರಿಟೀಸ್ ಇಲ್ಲ ಅಂತ ಹೇಳಿದ್ರೆ ನಾನು ಏನಕ್ಕೆ ಮೈನಾರಿಟೀಸ್ ಇಲ್ಲ ಅಂತ ಹೇಳಿದ್ರೆ ಎಲ್ಲಾ ಶೇರ್ಸ್ ನ ಅಕ್ವೈರ್ ಮಾಡ್ಕೊಂಡು ಹೋಗಿರೋದ್ರಿಂದ ಸೊ ಮೈನಾರಿಟೀಸ್ ಇಲ್ಲ. ಸೊ ದಟ್ ಎಂಟೈರ್ ಅಮೌಂಟ್ ಅನ್ನ ₹2 lakh ಅನ್ನ ನಾನಿಲ್ಲಿ ಲೆಸ್ ಮಾಡಬೇಕು. ಎಂಟೈರ್ ಅಮೌಂಟ್ ಹೋಲ್ಡಿಂಗ್ ಕಂಪನಿ ತಗೊಂಡೋಗಿದೆ ಅಂತ ಅರ್ಥ. ಸೊ ಹಾಗಾಗಿ ಕನ್ಸಿಡರೇಷನ್ 16 ಲಕ್ಷ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾನೆ. ಸೊ ಅದರಲ್ಲಿ ಲೆಸ್ ಫೇರ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಇವನೇನ್ ತಗೊಂಡು ಹೋಗ್ತಾ ಇದ್ದಾನೆ, ಒಂದು ಶೇರ್ ಕ್ಯಾಪಿಟಲ್ 10 ಲಕ್ಷಕ್ಕೆ ತಗೊಂಡು ಹೋಗ್ತಾ ಇದ್ದಾನೆ, ರಿಟೈನ್ಡ್ ಅರ್ನಿಂಗ್ಸ್ ₹2 lakh ಅನ್ನ ತಗೊಂಡು ಹೋಗ್ತಾ ಇದ್ದಾನೆ. ಇವೆರಡು ಫೇರ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಅಂತ ಲೆಸ್ ಮಾಡಬೇಕು. ಈಗ ನೀವು 16 lakh ಅಲ್ಲಿ ಲೆಸ್ 10 lakh ಪ್ಲಸ್ 2 lakh ಎರಡನ್ನು ನೀವು ಲೆಸ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ ₹4 lakh ನಮಗೆ ಗುಡ್ ವಿಲ್ ಸಿಗುತ್ತೆ. ₹4 lakh ಬರುತ್ತೆ, ಪಾಸಿಟಿವ್ ವ್ಯಾಲ್ಯೂ ಬರುತ್ತೆ. ಇದನ್ನ ನಾವು ಗುಡ್ ವಿಲ್ ಅಂತ ಕರಿತೀವಿ. ಸೊ ಇಷ್ಟೇ ಆನ್ಸರ್ ಇರ್ತಕ್ಕಂಥದ್ದು ಈ ಒಂದು ಕ್ವಶನ್ಗೆ. ಈ ತರ ನೀವು ಗುಡ್ ವಿಲ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗುತ್ತೆ. ಯಾವಾಗ ಎಲ್ಲಾ ಶೇರ್ಸ್ ಅನ್ನ ಅಕ್ವೈರ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ರೆ
ಸೊ ಎಲ್ಲ ಶೇರ್ಸನ್ನು ಹೋಲ್ಡಿಂಗ್ ಕಂಪನಿ ಅಕ್ವೈರ್ ಮಾಡಿಕೊಂಡ್ರೆ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಬರಲ್ಲ. ಡೈರೆಕ್ಟಾಗಿ ನೀವು ಕನ್ಸಿಡರೇಷನ್ ಎಷ್ಟು ಪೇಮೆಂಟ್ ಮಾಡ್ತಾ ಇದ್ದಾರೆ ನೋಡಿ, ಅದರಲ್ಲಿ ಲೆಸ್ ಫೇರ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಅಕ್ವೈರ್ನ ಲೆಸ್ ಮಾಡ್ಕೊಳ್ಳಿ. ಅವಾಗ ನೀವು ಎಂಟೈರ್ ಆರ್ಡಿನರಿ ಶೇರ್ ಕ್ಯಾಪಿಟಲ್ ತಗೊಳ್ಳಿ, ಎಂಟೈರ್ ರಿಟೈನ್ಡ್ ಅರ್ನಿಂಗ್ಸನ್ನು ಲೆಸ್ ಮಾಡ್ಕೊಳ್ಳಿ. ಸೊ ಲೆಸ್ ಮಾಡಿದಾಗ ನಿಮಗೆ ಬರ್ತಕ್ಕಂಥದ್ದೇ ಗುಡ್ ವಿಲ್ ಅಂತ ಕರಿತೀವಿ. 4 ಲ್ಯಾಕ್ ರುಪೀಸ್ ಗುಡ್ ವಿಲ್ ಸಿಗುತ್ತೆ. ಇದು ಒಂದು ಸ್ಮಾಲ್ ಕ್ವಶನ್ನು ಸೆಕ್ಷನ್ ಬಿ ಅಥವಾ ಸೆಕ್ಷನ್ ಸಿಗೆ ಕೇಳ್ತಾರೆ. ಸೊ ಇದು ಯಾವಾಗ ಬಂದಿರೋದು ಅಂದರೆ ವೆನ್ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಈಸ್ ನಾಟ್ ಗಿವನ್. ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಸೊ ಹಾಗಾಗಿ ಎಲ್ಲ ಶೇರ್ಸ್ ಅಕ್ವೈರ್ ಮಾಡಿಕೊಂಡ್ರೆ NCI ಬರಲ್ಲ. ಸೊ NCI ಬರಲಿಲ್ಲ ಅಂದರೆ ನೀವು ಗುಡ್ ವಿಲ್ನ ಹೀಗೆ ಕ್ಯಾಲ್ಕುಲೇಷನ್ಸನ್ನು ಮಾಡಬೇಕಾಗುತ್ತೆ. ಸೊ ಇದು ಒಂದು ಕ್ವಶನ್ಸ್ ಗುಡ್ ವಿಲ್ ಮೇಲೆ ಇರ್ತಕ್ಕಂಥದ್ದು. ಸೊ ಈ ಒಂದು ಆನ್ಸರ್ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.